ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ನಿಮ್ಮ ಡೈಲಿ ದಿನನಿತ್ಯದ ಜೀವನ ಇರುತ್ತೆ ನೋಡಿ, ಅದರಲ್ಲಿ ಖಂಡಿತ ಉಪಯೋಗ ಆಗುತ್ತೆ. ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ಆದಂಥದ್ದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜೊತೆಗೆ ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಇದು ಬೇರೆಯವ್ರಿಗೂ ಕೂಡ ಯೂಸ್ ಆಗೋದಕ್ಕೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಈ ರೀತಿಯಾದ ಬಾಟ್ಲಿನ ತಗೊಂಡಿದ್ದೀನಿ. ಯಾಕೆ ಅಂತೇಳಿ ನಿಮಗೆ ವಿಡಿಯೋ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಚಾಕುನ ತಗೊಂಡ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ ಕಟ್ ಮಾಡ್ಕೊಳ್ಬೇಕು. ನಾವು ಈ ಟಿಪ್ಸನ್ನು ತಯಾರಿಸೋದಕ್ಕೆ ಖಂಡಿತ ಈ ರೀತಿ ಶೇಪ್ ಇರುವ ಬಾಟ್ಲಿನೇ ಬಳಸಬೇಕು. ಕಲರ್ ಯಾವುದಿದ್ರೂ ಕೂಡ ಪರವಾಗಿಲ್ಲ, ಆದರೆ ಬಾಟ್ಲಿ ಶೇಪ್ ಈ ರೀತಿ ಇರಬೇಕಾಗತ್ತೆ. ಆ 5 ಕಾಣಿಸ್ತಿದೆ ನೋಡಿ ನಿಮಗೆ, ಅದನ್ನು ನಾವು ಕಟ್ ಮಾಡಿಕೊಂಡು ತೆಗೆದುಕೊಳ್ಬೇಕು. ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಕೂಡ 5 ಕೂಡ ನಿಧಾನವಾಗಿ ಜಾಗೃತೆಯಿಂದ ಕಟ್ ಮಾಡ್ಕೊಳ್ಳಿ. ನಡುವಿಗೆ ಕಟ್ ಮಾಡಬಾರ್ದು. ಆ 5 ಏನು ಉಬ್ಕೊಂಡಿದೆ ನೋಡಿ, ಆ ಪಾರ್ಟನ್ನು ಮಾತ್ರ ಕಟ್ ಮಾಡಿದ್ರೆ ಸಾಕು. ಈ ರೀತಿ ಕಟ್ ಮಾಡಿ ತೆಗೆದುಕೊಂಡ್ಬಿಡಿ. ಇದೇ ರೀತಿ ಉಳಿದಿರುವಂತಹ 4 ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ನಾವು ಚಾಕುನ ಬಳಸಿ ಕಟ್ ಮಾಡೋದಾದ್ರೆ ಸ್ವಲ್ಪ ಸುಲಭವಾಗಿ ಕಟ್ ಮಾಡ್ಕೊಳ್ಬಹುದು. ನೋಡಿ, 1 ಪಾರ್ಟನ್ನು ನಾನು ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. ಇನ್ನು ಉಳಿದಿರುವ 4 ಪಾರ್ಟನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಸುಮ್ಮನೆ ಬಿಸಾಡೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ತುಂಬಾ ಯೂಸ್ಫುಲ್ ಆಗಿ ಮನೆಗೆ ಯಾವಾಗಲೂ ಬೇಕಾದ ರೀತಿಯಲ್ಲಿ ಈ ಒಂದು ಟಿಪ್ಸನ್ನು ಟ್ರೈ ಮಾಡ್ಬೋದು. ನಾನಿಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ವಿಡಿಯೋ ಪೂರ್ತಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ತುಂಬಾ ಜಾಗೃತೆಯಿಂದ ಹಾಗೂ ನಿಧಾನವಾಗಿ ನಾವು ಈ 5 ಸೈಡ್ಗಳನ್ನು ಕೂಡ ಕಟ್ ಮಾಡಿ ತೆಗೆದುಕೊಂಡು ಬಿಡಬೇಕು. ಕೈ ತುಂಡಾಗುವ ಚಾನ್ಸ್ ಇರುತ್ತೆ, ಅದರಿಂದ ನೋಡಿಕೊಂಡು ಕಟ್ ಮಾಡಿ ತೆಗೆದುಕೊಳ್ಳಿ. ಆ ಸೆಂಟ್ರಲ್ಲಿ ಕಟ್ ಆಗಬಾರ್ದು. ಈ ರೀತಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 5 ಪೀಸ್ಗಳನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಈಗ ಕಸ ಹುಡುಗೋ ಬಾರ್ಗೆ ಏನಿರುತ್ತೆ ನೋಡಿ, ಅದನ್ನು ತಗೊಳ್ಳಿ. ಕಸ ಹೊಡಿತೀವಲ್ವಾ, ಎಲ್ಲರೂ ಮನೇಲಿ ಖಂಡಿತ ಕಸ ಹುಡುಗಬೇಕಲ್ವಾ ದಿನಾಗ್ಲೂ ಕೂಡ. ಈ ರೀತಿ ನಾವು ಯಾವಾಗಲೂ ಕಸ ಬಳಿಬೇಕಾದ್ರೆ ಕಡ್ಡಿ ಬಿಡಿಸಿ ಬೀಳುತ್ತಲ್ವಾ, ಆ ಒಂದು ಪ್ರಾಬ್ಲಮ್ ಇನ್ನು ಮುಂದೆ ಇರೋದಿಲ್ಲ. ನಾನಿವತ್ತು ತೋರಿಸುವಂತಹ ಟಿಪ್ಸನ್ನು ಫಾಲೋ ಮಾಡಿ ನೀವು ಸಹ ಈ ರೀತಿ ಮಾಡೋದಾದ್ರೆ ಖಂಡಿತ ಕಸ ಹುಡುಗುವಾಗ ಒಂದು ಕಡ್ಡಿ ಕೂಡ ಕೆಳಗಡೆ ಬೀಳೋದಿಲ್ಲ. ಎಷ್ಟು ವರ್ಷ ಆದರೂ ಕೂಡ ಗಟ್ಟಿಯಾಗೇ ಇರುತ್ತೆ. ಈಗ ನಾನು ಈ ಕಸ ಹುಡುಗೋ ಬಾರ್ಗೆ ಏನಿರುತ್ತೆ ನೋಡಿ, ಅದರ ಕಟ್ಟಿರ್ತಾರಲ್ವಾ, ಅದನ್ನು ತೆಗೆದಿದ್ದೀನಿ. ತೆಗೆದುಬಿಟ್ಟು ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ವ, 5 ಹೋಲ್ಗಳನ್ನೇನು ಕಟ್ ಮಾಡಿದ್ದೀವಲ್ವಾ, ಅದರೊಳಗಡೆ ಕಡ್ಡಿಯ ಹಿಂಭಾಗದಿಂದ ಈ ರೀತಿಯಾಗಿ ಒಳಗಡೆ ಹಾಕಬೇಕು. ನಾನು ನಿಮಗೆ ಹೇಳೋದು ಅರ್ಥ ಆಗ್ತಿಲ್ಲ ಅನ್ನೋದಾದ್ರೆ ವಿಡಿಯೋನ ಕರೆಕ್ಟಾಗಿ ನೋಡಿ, ಆಗ ಸರಿಯಾಗಿ ಗೊತ್ತಾಗುತ್ತೆ. ಈ 5 ಭಾಗಗಳಿಗೂ ಕೂಡ ನಾವು ಈ ಬಾರ್ಗೆ ಕಡ್ಡಿಗಳನ್ನು ಇಡಬೇಕಾಗುತ್ತೆ. ಈ ರೀತಿ ಒಳಗಡೆ ನಾವೇನು ಹೋಲ್ನ ಕಟ್ ಮಾಡಿದೀವಲ್ವಾ, 5 ಭಾಗಗಳಿಗೂ ಕೂಡ ಈ ಬಾರ್ಗೆ ಕಡ್ಡಿನ ತುಂಬಿಸ್ಬೇಕು. ಎಲ್ಲ ಕೂಡ ತುಂಬಿಸಿದ್ದಾದ ನಂತರ ನಾನು ನಿಮಗೆ ನೆಕ್ಸ್ಟ್ ಪ್ರಾಸೆಸ್ ಹೇಗೆ ಅಂತೇಳಿ ತೋರಿಸ್ತೀನಿ. ತುಂಬ ಸುಲಭವಾಗಿನೇ ಮಾಡ್ಕೊಂಡು ಬಿಡ್ಬೋದು. ಈ ರೀತಿ ಯಾವ ಕಷ್ಟ ಏನಿಲ್ಲ. ಕಟ್ ಮಾಡೋದಕ್ಕೆ ಮಾತ್ರ ಸ್ವಲ್ಪ ಜಾಗೃತೆಯಿಂದ ಕಟ್ ಮಾಡಬೇಕಷ್ಟೇನೆ. ನಾನೀಗ ಎಲ್ಲ ಕೂಡ ತುಂಬಿಸಿದ ನಂತರ ತೋರಿಸ್ತೀನಿ. ಈ 5 ಹೋಲ್ಗೂ ಕೂಡ ನಾವು ಕರೆಕ್ಟಾಗಿ ತುಂಬಿಸ್ಬೇಕು. ಈ ರೀತಿ ಮಾಡೋದ್ರಿಂದ 1.5-2 ವರ್ಷದವರೆಗೂ ಕೂಡ ನಾವು ಒಂದು ಕಡ್ಡಿ ಕೂಡ ಬಿದ್ದು ಹಾಳಾಗದಂತೆಯೇ ಈ ಬಾರ್ಗೆ ಏನಿದೆ ನೋಡಿ, ಅದನ್ನು ಸುರಕ್ಷಿತವಾಗಿಯೇ ಕಸ ಹುಡುಗೋದಕ್ಕೆ ಸುಲಭವಾಗಿ ಕೂಡ ಇಟ್ಕೊಳ್ಬೋದು. ಎಲ್ಲ ಕೂಡ ಇದೇ ರೀತಿನೇ ತುಂಬಿಸ್ಕೊಳ್ಬೇಕು. ನಿಧಾನವಾಗಿಯೇ ತುಂಬಿಸ್ಕೊಳ್ಳಿ. ಈಗ ತುಂಬ ಟೈಮ್ ಅಂತೂ ಬೇಕಾಗೋದಿಲ್ಲ. ಇದೆಲ್ಲ ಕೂಡ ನಾವು 5 ಹೋಲ್ನಲ್ಲಿ ಕೂಡ ತುಂಬಿಸ್ಬಿಟ್ರೆ ಆಯಿತು. ನೋಡ್ತಿದ್ದೀರಲ್ವ, ನಾನು ಎಲ್ಲ ಕಡೆ ಈ ರೀತಿ ತುಂಬಿಸಿದ ನಂತರ ತೋರಿಸ್ತಾ ಇದ್ದೀನಿ. ಈಗ ನಾವು ಹೀಗೇನೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಇದು ಗಟ್ಟಿಯಾಗಿರಬೇಕು, ಅಂದ್ರೇನೆ ಆ ಕಡ್ಡಿಗಳು ಕೆಳಗಡೆ ಬೀಳೋದಿಲ್ಲ. ಅದಕ್ಕೋಸ್ಕರ ನಾನೀಗ ಸ್ಟವನ್ನು ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕೂಡ ನೀವು ಈ ರೀತಿ ಪ್ರಾಸೆಸನ್ನು ಫಾಲೋ ಮಾಡ್ಬೋದು. ಜಸ್ಟ್ ಬಿಸಿ ಆಗೋವರೆಗೂ ಈ ರೀತಿ ತಿರುಗಿಸ್ತಾ ಎಲ್ಲ ಕಡೆ ಕೂಡ ಬಿಸಿ ಮಾಡ್ಕೊಳ್ಳಿ. ತುಂಬ ಹೊತ್ತು ಹಿಡಿದ್ರೆ ಬಾಟ್ಲಿ ಕರಗೋಗುತ್ತೆ. ಅದಕ್ಕಿಂತ ಈ ರೀತಿ ಸ್ವಲ್ಪ ಎತ್ತರದಲ್ಲಿ ಹಿಡಿದ್ಬಿಟ್ಟು ಗಟ್ಟಿ ಮಾಡ್ಕೊಳ್ಳಿ ಸಾಕು. ನಾನು ನಿಮ್ಗೀಗ ಎಳೆದ್ಬಿಟ್ಟು ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಎಳೆದ್ರೂ ಕೂಡ ಒಂದು ಕಡ್ಡಿ ಕೂಡ ಜಾರಿ ಬರ್ತಾ ಇಲ್ಲ. ಈ ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಸುಲಭವಾಗಿ ಕೂಡ ಮನೇಲಿರುವ ಬಾಟ್ಲಿಯನ್ನು ಬಳಸ್ಕೊಂಡು ಟ್ರೈ ಮಾಡ್ಬೋದು. ನಾನೀಗ ಕಸ ಹುಡುಗಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಪ್ರಾಬ್ಲಮ್ಮು ಕೂಡ ಇಲ್ಲ. ತುಂಬ ಚೆನ್ನಾಗಿನೇ ಕಸ ಹುಡುಕ್ಬೋದು. ಟ್ರೈ ಮಾಡಿ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ಮರೀದೇನೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ನಾನು ಮೊದಲೇ ಹೇಳಿದಾಗೆ ಒಂದು ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.